ಏನ್ರು ಇದು? ಯಾಕ್ರು ಈ ರೀತಿ ಕಿತ್ತಾಡ್ತಾ ಇದ್ದೀರಾ? ಇಬ್ರು ಅಣ್ಣ ತಮ್ಮಂದ್ರು, ನಾಳೆ ಹೆತ್ತ ಮಕ್ಕಳು, ಯಾಕೆ ಹೊಟ್ಟೆ ಉಡಿಸ್ತಾ ಇದ್ದೀರಾ? ಮಾಮ್, ಇದ್ರಲ್ಲಿ ನನ್ನ ತಪ್ಪೇನಿದೆ ಮಾಮ್? ನನ್ಗೆ ಹೇಗೆ ಬದುಕಬೇಕು ನಾನು ಹಾಗೆ ಬದುಕಬೇಕು, ಎಲ್ಲಿ ಕೆಲಸ ಮಾಡಬೇಕು ಅಲ್ಲಿ ಕೆಲಸ ಮಾಡಬೇಕು. ಈ ತರ ಯಾವಾಗ್ಲೂ ಕಂಟ್ರೋಲ್ ಮಾಡೋರ ಜೊತೆ ಇರೋದಕ್ಕೆ ಆಗೋದಿಲ್ಲ ಮಾಮ್. ಇಂಥವ್ರ ಜೊತೆ ನಂಗೆ ಬದುಕೋದಕ್ಕೆ ಆಗೋದಿಲ್ಲ. ಬಾ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ಹೋಗು. ನೀನ್ ಎಷ್ಟು ಮಟ್ಟಿಗೆ ಸ್ವಂತವಾಗಿ ಬದುಕ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅಣ್ಣ, ಏನ್ ಮಾಡೋದು? ಸಿಸ್ಟೆ, ಅವರಿಬ್ರು ಕಿತ್ತಾಡ್ಕೊಂಡು ಅಂತ ನೀನ್ಯಾಕೆ ತಲೆ ಬಿಸಿ ಮಾಡ್ಕೋತೀಯ ಹೇಳು? ಚಿಕ್ಕ ಹುಡುಗರು, ಬಿಸಿ ರಕ್ತ ಕುದೀತಾನೆ ಇರುತ್ತೆ. ಅವ್ರು ಜಗಳಾಡಿದ್ದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಂಡ್ರೆ ನಿನ್ನ BP ರೈಸ್ ಆಗಿ ನಿನ್ನ ಬದುಕು ಕೊಲ್ಯಾಪ್ಸ್ ಆಗುತ್ತೆ ಸಿಸ್ಟೆ. ತಂಡಕ್ಕೂ 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 ಇಂಥ ಮಂಗ ಜನ್ಮ ಕೊಟ್ಟ ಮೇಲೆ ಸಿಸ್ಟೆ ನಿನ್ನ ಸಮಾಧಾನ ಸಮಾಧಿಯಾಗಿರುತ್ತೆ. ಈ ಪಾರ್ಥ ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಎಲ್ಲಿ ಹೋದ್ನೋ, ಏನು ಮಾಡ್ತಾ ಇದ್ದನೋ? ಸಿಸ್ಟರ್, ಏನು ಸಿಸ್ಟರ್ ಇಷ್ಟೊಂದು ಟೆನ್ಷನ್ ಇದೆಯಾ? ಇನ್ನೇನನ್ನ ಇರತ್ತೆ, ಮನೇಲಿ ನಡೀತಾ ಇದೆಯಲ್ಲ ದೊಡ್ಡ ರಾಮಾಯಣ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಇದೆಲ್ಲ ಎಲ್ಲಿ ಹೋಗಿ ಮುಟ್ಟತ್ತೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸಿಸ್ಟರ್, ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಎಲ್ಲ ಅಯೋಮಯ ಆಗ್ತಾ ಇದೆ. ನಮ್ಮ ಮನೆ ಪರಿಸ್ಥಿತಿ ಇದೆಯಲ್ಲ, ಸೂತ್ರ ಹರಿದ ಗಾಳಿಪಟ ಥರ ಆಗಿದೆ. ಕೆಲವು ಸರ್ತಿ ಈ ಪಾರ್ಥ ಮಾಡಿದ್ದು ಸರಿ ಅನಿಸ್ಬಿಡುತ್ತೆ, ಮತ್ತೊಂದು ಸರ್ತಿ ಅನಿಸುತ್ತೆ ಈ ಜಯದೇವ್ ಕೂಡ ಮಾಡಿದ್ದು ಅವನದೇ ರೀತಿಲಿ ಸರಿ ಅಂತ ಅನಿಸುತ್ತೆ. ಹಂಗೂ ಅನಿಸುತ್ತೆ ಸಿಸ್ಟರ್, ಹಿಂಗೂ ಅನಿಸುತ್ತೆ. ಒಟ್ಟಲ್ಲಿ ತಲೆ ಅನ್ನೋದಿದೆಯಲ್ಲ, ಗೊಬ್ಬರ ಆಗೋಗುತ್ತಲ್ಲ, ಹಂಗಾಗೋಗಿದೆ. ನೀನು ರಾಮಾಯಣ ಅಂತ ಹೇಳುವಾಗ ನನಗೊಂದು ಮಾತು ನೆನಪು ಬಂತು. ಈ ಪುರದ ಪುಣ್ಯ, ಸಾಮ್ರಾಜ್ಯದ ಪುಣ್ಯ, ಅರಮನೆ ಪುಣ್ಯ, ಈ ನೆಲದ ಪುಣ್ಯ ಪುರುಷ ರೂಪದಲ್ಲೇ ನಮ್ಮನ್ನು ಬಿಟ್ಟು ಹೋಗುತ್ತಿದೆ ಅಂತ. ಈ ವೈಭೋಗ, ಆ ಭಾಗ್ಯನ ನಾವು ಕಳ್ಕೊಂಡ್ವಿ ಅಂತ. ಸಿಸ್ಟರ್, ಆ ಮಾತು ಈ ಮನೆಗೂ ಅನ್ವಯಿಸುತ್ತಲ್ಲ? ಏನು ಹೇಳ್ತಾ ಇದೀಯಣ್ಣ? ಏನು ನಿನ್ನ ಮಾತಿನ ಅರ್ಥ? ಪಾರ್ಥ ಹೋಗ್ತಿದ್ದಂಗೆ ಎಲ್ಲ ಹೊರಟೋಯ್ತು ಅಂತನ? ನಾನು ಪಾರ್ಥನ ಬಗ್ಗೆ ಹೇಳ್ತಾ ಇಲ್ಲ ಸಿಸ್ಟರ್, ಗೌತಮ್ ಬಗ್ಗೆ. ಅವನು ಹೋಗ್ತಿದ್ದ ಹಾಗೆ ಈ ಮನೆ ವೈಭೋಗ, ಭಾಗ್ಯ, ಲವಲವಿಕೆ, ಪುಣ್ಯ ಎಲ್ಲ ಅವನಿಂದ ಹೋಯಿತು ಅಂತ ಅನ್ಸಲ್ವ ಸಿಸ್ಟರ್? ನಿನ್ನ ಅವನ ಮಧ್ಯೆ ದಾಯಾದಿ ಕಲ ಏನೇ ಇರಲಿ, ಆದರೆ ಅವನ ಆಡಳಿತದಲ್ಲಿ ಈ ಮನೆಯಲ್ಲಿ ಶಾಂತಿ, ಸುವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ಆದರೆ ಈಗ ಹೇಳೋರಿಲ್ಲ, ಕೇಳೋರಿಲ್ಲ. ಅವನಿದ್ದಿದ್ರೆ ಎಲ್ಲವೂ ಹದ್ದುಬಸ್ತಲ್ಲಿರ್ತಿತ್ತು, ಸುವ್ಯವಸ್ಥಿತವಾಗಿರ್ತಿತ್ತು ಅಂತ ನಿಂಗೆ ಅನಿಸಲ್ವ ಸಿಸ್ಟರ್? ಯೋಚನೆ ಮಾಡು, ಒಂದು ಸರ್ತಿ ಆದರೂ ಅನಿಸಿರುತ್ತಲ್ವ? ನನಗಂತೂ ತುಂಬ ಸಲ ಅನಿಸ್ಬಿಟ್ಟಿದೆ ಸಿಸ್ಟರ್, ಅವನಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಸಿಸ್ಟರ್, ನೀನು ಯೋಚನೆ ಮಾಡು, ನಿನಗೀಗೆಲ್ಲ ಇದೆಯಲ್ಲ, ಆಸ್ತಿ, ಅಂತಸ್ತು, ಐಶ್ವರ್ಯ, ಅದರ ಮಕ್ಕಳಿಂದ ನೆಮ್ಮದಿ ಅದೇ ಇಲ್ಲ. ಅಲ್ಲ, ಈಗ ಯಾಕೆ ಬಿಡು ಆ ವಿಷಯ? ಇನ್ನೊಂದ್ಸತಿ ಫೋನ್ ಮಾಡು, ಎತ್ಬೋದು ನೋಡು. ಹೇಳು ಪೈಲ್ವಾನ್. ಬಾಸ್, ಮಲ್ಲಿ ಅವ್ರ ಅಕ್ಕ ಮಾತಾಡೋಕ್ಕೆ ಬಿಡಲಿಲ್ಲ ಬಾಸ್, ದಿಗ್ಬಂಧನ ಹಾಕ್ಬಿಟ್ಟಿದ್ದಾರೆ. ಈ ನಿಧಿಗೆ ಸರ್ಪ ಕಾವಲು ಕಾಯ್ತಲ್ಲ, ಆ ಥರ ಕಾವಲು ಕಾಯ್ತಿದ್ದಾರೆ. ಹೆಂಗೋ ಕೊನೆಗೂ ನನ್ನ ಮೇಲೆ ಕರುಣೆ ತೋರಿಸಿ 5 ನಿಮಿಷ ಮಾತಾಡು ಅಂತ ಅಂದರು. ಕರ್ಮ 5 ನಿಮಿಷದಲ್ಲಿ ಏನು ಮಾತಾಡೋದು, ಅದಕ್ಕೆ ನಾ ಮಾತಾಡದೇ ಇರೋದೇ ಎಷ್ಟು ಒಳ್ಳೇದು ಅಂತ ಸುಮ್ಮನಿದ್ದೆ. ಏನು ಮಾತಾಡೋಕ್ಕೆ ಆಗಲಿಲ್ಲ ಬಾಸ್. ಇನ್ನೇನೋ ಶುರು ಮಾಡೋಣ ಅನ್ಸಲ್ ಟೈಮೇ ಆಗೋಯ್ತು. ಬ್ಲಡಿ ಭೂಮಿಕಾ, ಎಲ್ಲ ಕಡೆಯಿಂದನೂ ಕಲ್ಲು ಹಾಕ್ತಾಳಲ್ಲ. ಸರಿ ಬಾಸ್, ಆಮೇಲೆ ಮಾಡ್ತೀನಿ. ಈ ರೂರಲ್ ಕೋಟಾ ಎಕ್ಸಾಮ್ ಬರೆಯೋದಕ್ಕೆ ಇಷ್ಟೊಂದು ಟೈಟ್ ಸೆಕ್ಯೂರಿಟಿನ? ಇವಳು ಕೈಗೆ ಅವರ ಅಪ್ಪನ ಆಸ್ತಿ ಸಿಕ್ತಾಗ್ಲೇ ಇವಳನ್ನ ಹಿಡಿಯೋಕ್ಕಾಗಲಿಲ್ಲ. ಆ ರೆಸ್ಟೋರೆಂಟಲ್ಲೇ ನನಗೆ ಅವಮಾನ ಮಾಡಿ ಕಲಿಸ್ದವಳು ಇವಳು. ಅಂಥದ್ರಲ್ಲಿ ಈಗ ಎಕ್ಸಾಮ್ ಬರೆದು ಸಿವಿಲ್ ಸರ್ವೆಂಟ್ ಅನ್ನೋ ಹಣೆ ಪಟ್ಟಿ ಸಿಕ್ಕಿಬಿಟ್ರೆ ನನ್ನನ್ನು ಬೆರಳು ತುದಿಲಾಡಿಸ್ತಾಳೆ. ಅದಂತೂ ಪಕ್ಕ.
ಎಷ್ಟೇ ಆಗಲಿ ಭೂಮಿಕಾ ಮತ್ತು ಗೌತಮ್ ಗರ್ಡಿಲ್ ಪಳಗಿರೋಳು ಇವಳು. ಎಕ್ಸಾಮ್ ಬರೆದು ಪಾಸ್ ಆದರೆ 2 ಕೊಂಬು ಬರೋದಂತೂ ಖಂಡಿತ. ಅಥವಾ ಎಕ್ಸಾಮ್ ಬರೆದ್ರು ಇವಳು ಓದಿಲ್ದೆ ಹೋದ್ರೆ ಎಕ್ಸಾಮ್ ಬರೆಯೋದೆಲ್ಲಿಂದ, ಸಿವಿಲ್ ಸರ್ವೆಂಟ್ ಆಗೋದೆಲ್ಲಿಂದ, ಆ್ಯಂಡ್ ನನಗೆ ಕಾಟ ಕೊಡೋದೆಲ್ಲಿಂದ? ರೂರಲ್ ಕೋಟಾ ಮಲ್ಲಿ, ನೀನು ಅದು ಹೆಂಗೆ ಎಕ್ಸಾಮ್ಗೆ ಓದ್ತೀಯೋ ನಾನು ನೋಡೇ ಬಿಡ್ತೀನಿ. ಏಯ್ ಬಾಸ್ ಫೋನ್ ಮಾಡ್ತಿದ್ದಾರಲ್ಲೋ. ಹಲೋ ಹೇಳಿ ಬಾಸ್. ನಾನು ಲೊಕೇಶನ್ ಕಳಿಸ್ತೀನಿ. ಹುಡುಗರನ್ನ ಹಾಕೊಂಡು ಕರೆಕ್ಟಾಗಿ ಕತ್ಲಾಗ್ತಿದ್ದಂಗೆ ಆ ಲೊಕೇಶನ್ಗೆ ಬಂದ್ಬಿಡು. ಓಕೆ ಬಾಸ್. ಇದೇ ಕಂಟ್ರೋ ಸ್ಪಾಟು. ಹೇಳಿ ಬಾಸ್, ಇಲ್ಲಿ ಯಾರಿಗೇನು ಮಾಡಬೇಕು? ಕೈಕಾಲು ಮುರಿಬೇಕಾ ಅಥವಾ ಏನು ಮಾಡ್ಬೇಕು ಹೇಳಿ ಬಾಸ್. ಒಡಿಯೋದು ಬಡಿಯೋದು ಎಲ್ಲ ಇಲ್ಲ ಕಣ್ರ. ಬೇಜಾರಾಗೋಗಿದೆ ಕಣೋ ಅಂತ ಫಾರ್ಮುಲೆಗಳು ಯೂಸ್ ಮಾಡಿ ಮಾಡಿ ಮಾಡಿ. ಫಾರ್ ಎ ಚೇಂಜ್ ನನ್ನ ಫಾರ್ಮುಲಾನ ನಾನೇ ಚೇಂಜ್ ಮಾಡ್ಕೊಂಡೆ. ಮೈ ಮೇಲೆ ಬೀಳೋ ಗಾಯ ಎಷ್ಟು ದಿನ ಇರುತ್ತೋ? ಹಬ್ಬ ಅಂದರೆ 1 ವಾರ 2 ವಾರ. ಗಾಯ ವಾಸಿ ಆಗ್ತಿದ್ದಾಗೆ ಜನ ಅದನ್ನು ಮರ್ತು ಬಿಡ್ತಾರೆ. ಅದೇ ಮೆಂಟಲ್ ಟಾರ್ಚರ್ ಇದೆ ನೋಡು, ಅದನ್ನು ಜನ ಲೈಫ್ ಲಾಂಗ್ ಮರೆಯೋದಿಲ್ಲ. ಮೆಂಟಲ್ ಟಾರ್ಚರ್ ಕೊಟ್ಟು ಅವ್ರನ್ನ ಇನ್ನಿಲ್ದಂಗೆ ಅಯ್ಯೋ ಅನ್ನಿಸ್ಬೇಕು, ವಿಲ 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 ಅಂತ ಒದ್ದಾಡಿಸ್ಬೇಕು. ಹಾಗೆ ಒದ್ದಾಡಿಸ್ದಾಗ್ಲೇ ಕಣೋ ನನಗೆ ಖುಷಿ ಸಿಗೋದು, ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು. ಯಾರು ಬಾಸ್ ನಿಮ್ಮ ಟಾರ್ಗೆಟು? ನನ್ನ ಟಾರ್ಗೆಟ್ ಒಬ್ಳು ಇದೇ ವಟಾರದಲ್ಲಿದ್ದಾಳೆ. ಅವಳು ನನ್ನ ಲೈಫಲ್ಲಿ ಹೇಗೆ ಅಂತಂದರೆ ಆಗಬಾರ್ದು ಜಾಗದಲ್ಲಿ ಆಗಿರೋ ಗಾಯದ ಥರ. ಈ ಕಡೆ ಆಗಿದೆ ಅಂತ ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ, ಅನುಭವಿಸ್ದೆ ಬೇರೆ ದಾರಿ ಇಲ್ಲ. ಆ ಲೆವೆಲ್ಗೆ ನನ್ನ ಡಿಸ್ಟರ್ಬ್ ಮಾಡಿದ್ದಾಳೆ ಅವಳು. ಸೊ ನಾನು ಅವಳನ್ನ ವಾಪಸ್ ಡಿಸ್ಟರ್ಬ್ ಮಾಡಲೇಬೇಕಲ್ವ? ಅವಳು ಹಾಕಿರೋ ಮಿಸೈಲ್ಗಿಂತ ನಾನು ಹಾಕೋ ಮಿಸೈಲ್ ಇನ್ನೂ ಜಾಸ್ತಿ ಇರಬೇಕಲ್ವ? ಒಂದು ಮಿಸೈಲ್ ಇದೆ ಕಣ, ಅದೇನಾದ್ರ ಹೆಸರು ಬಂಕರ್ ಬ್ಲಾಸ್ಟರ್ ಅಂತ. ಅದು ಫುಲ್ ಡೀಪಾಗಿ ಆಳಕ್ಕೋಗಿ ರಿಪೇರಿನೇ ಮಾಡೋಕ್ಕಾಗದೇ ಇರೋಂಥ ರೇಂಜಿಗೆ ಡ್ಯಾಮೇಜ್ ಮಾಡುವಂಥ ಮಿಸೈಲ್ ಅದು. ಸೊ ಇವತ್ತು ನಾನು ಅದೇ ರೀತಿ ಒಂದು ಮಿಸೈಲ್ನ ಬಿಟ್ಟು ಅವಳಿಗೆ ಟಾರ್ಚರ್ ಕೊಡಬೇಕು ಅಂತ ಇದ್ದೀನಿ. ಈಗೇನು ಮಾಡೋದು ಬಾಸ್? ಹೋಗಿ ಅವ್ರ ಮನೆ ಡೋರ್ ತಟ್ಟಿ ಡಿಸ್ಟರ್ಬ್ ಮಾಡೋದಾ? ಡೋರ್ ಸೌಂಡ್ ಎಲ್ಲ ಸಾಲಲ್ಲ ಕಣ, ಸೌಂಡು ಜೋರಾಗಿರ್ಬೇಕು. ಯಾಕಂದರೆ ಅವಳು ನನಗೆ ಆ ರೇಂಜಿಗೆ ಟಾರ್ಚರ್ ಕೊಟ್ಟಿದ್ದಾಳೆ. ಅದಕ್ಕೆ ಸೌಂಡ್ ಮಾಡಬೇಕು ಅಂತಲೇ ಪ್ರಿಪೇರ್ ಆಗಿ ಬಂದಿದ್ದೀನಿ. ಕಾರಲ್ಲಿ ಪಟಾಕಿಗಳಿದ್ದಾವೆ. ಈ ವಟಾರದ 4 ದಿಕ್ಕಲ್ಲೂ ಎಲ್ಲ ಪಟಾಕಿಗಳನ್ನ ಇಟ್ಟು ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಸೌಂಡ್ ಮಾಡಬೇಕು. ಅಮೃತಧಾರೆ